Hi everyone. Today we are going to explain about a career option after PUC in the stream of the commerce. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಆಫ್ಟರ್ ಪಿ ಯು ಸಿಯ ನೆಕ್ಸ್ಟ್ ಪಾರ್ಟ್ ಕಾಮರ್ಸ್ ಸ್ಟ್ರೀಮಲ್ಲಿ ಏನೆಲ್ಲ ಆಪರ್ಚುನಿಟೀಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಓದಬೇಕು ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಮುಂಚೆ ನಾನು ಆಫ್ಟರ್ ಪಿ ಯು ಸಿ ಇನ್ ಜನರಲ್ ಒಂದು ಮಾಡಿದ್ದೀನಿ, ಹಾಗೆಯೇ ಸೈನ್ಸ್ ಸ್ಟ್ರೀಮಲ್ಲಿ ಏನೆಲ್ಲ ಆಪರ್ಚುನಿಟಿಯನ್ನು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಿಗಾದರೂ ಡೌಟ್ ಇದ್ದರೆ ಒಂದು ಸರಿ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿ. ಆ್ಯಂಡ್ ಯಾರು ನೋಡಿಲ್ಲ ಅವರು ವಿಡಿಯೋ ಆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ಒಂದು ಸರಿ ನೋಡ್ಕೊಂಡು ಬನ್ನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಇಂಟ್ರಡಕ್ಷನ್, ಇಲ್ಲಿ ಕೂಡ ಪಿ ಯು ಸಿ ಕಾಮರ್ಸಿನ ಒಂದು ಓವರ್ ವ್ಯೂನ ಹೇಳಿದ್ದೀನಿ. ಆ್ಯಂಡ್ ದ ಸೇಮ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ದ ಚೂಸಿಂಗ್ ದ ರೈಟ್ ಕೆರಿಯರ್ ಪಾತ್ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ವೆರಿ ರೈಟ್ ಟೈಮ್. ಸೊ ರೈಟ್ ಟೈಮಲ್ಲಿ ರೈಟ್ ಕೆರಿಯರ್ ಪಾತ್ ಈಸ್ ವೆರಿ ಇಂಪಾರ್ಟೆಂಟ್, ಡೋಂಟ್ ಫರ್ಗೆಟ್ ಇಟ್. ದೆನ್ ಸೊ ಯಾರು ಪಿ ಯು ಸಿಯಲ್ಲಿ ಕಾಮರ್ಸ್ ಮಾಡಿದ್ದೀರಾ, ಎಕ್ಸ್ಪೆಷಲಿ ಕಾಮರ್ಸ್, ಅವ್ರಿಗೆ ಕೆರಿಯರ್ ಪಾತ್ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಆ್ಯಂಡ್ ಏನೆಂದು ಮಾಡಬಹುದು ಜಸ್ಟ್ ಒಂದು ಪಾತ್ ಹೇಳಿದ್ದೀನಿ. ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್, ಎಕನಾಮಿಕ್ಸ್ ಆ್ಯಂಡ್ ಅನಾಲಿಸ್ಟ್, ಲಾ ಆ್ಯಂಡ್ ಅದರ್ ಪ್ರೊಫೆಷ್ನಲ್ ಕೋರ್ಸಸ್. ಸೊ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಡೈರೆಕ್ಟ್ ಬಿಸ್ನೆಸ್ ಮಾಡ್ತೀರಾ ಅಲ್ಲ, ಬಿಸ್ನೆಸ್ ಮಾಡಲಿಕ್ಕೆ ಏನೇನು ಓದಬೇಕು ಅದ್ರ ಬಗ್ಗೆ, ಮ್ಯಾನೇಜ್ಮೆಂಟಿಗೆ ಏನು ಓದಬೇಕು, ಯಾವ ಟಾಪಿಕ್ ಓದಬೇಕು, ಫೈನಾನ್ಸ್ ಮತ್ತು ಅಕೌಂಟಿಂಗನ್ನು ಮಾಡೋಕ್ಕೆ ಏನು ಓದಬೇಕು, ಐ ಮೀನ್ ಈ ಒಂದು ಪಾತಲ್ಲಿ. ಬಿಕಾಸ್ ನಾವು ಕಾಮರ್ಸಲ್ಲಿ ಎಕನಾಮಿಕ್ಸ್, ಸಿ ಬಿ ಎ ಈ ಥರ ಓದಿರ್ತೀವಿ, ಸಿ ಬಿ ಎ ಈ ಥರ ಓದಿರ್ತೀವಿ. ಸೊ ಇದ್ರ ಮುಂದಕ್ಕೆ ಪಾತ್ ಹೇಗಿದೆ, ವಿಚ್ ಮೀನ್ಸ್ ನಮಗೆ ಎಂಡಲ್ಲಿ ಈ ಪಾತಲ್ಲಿ ಹೋದರೆ ನಮ್ಗೆ ಇದು ಸಿಗುತ್ತೆ ಅಂತ ಗೊತ್ತಾದರೆ ಸೊ ವಿ ಗೋ ಈಸಿಯಲಿ. ದಟ್ಸ್ ವೈ ಈ ಯಾವ್ಯಾವ ಪಾತ್ ಇದೆ ಅಂತ ಮಾತ್ರ ಹೇಳಿದ್ದೀನಿ. ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್, ಫೈನಾನ್ಸ್ ಮತ್ತು ಅಕೌಂಟಿಂಗ್, ಈ ಒಂದು ಪಾತಲ್ಲಿ ಕೂಡ ಹೋಗ್ಬೋದು. ಸಿ ಬಿ ಎ ತೊಗೊಂಡ್ರೆ ನಿಮಗೆ ಎಕನಾಮಿಕ್ಸು, ಕಂಪ್ಯೂಟರ್ ಸೈನ್ಸ್, ಬಿಸ್ನೆಸ್ ಮತ್ತು ಅಕೌಂಟಿಂಗ್ ಎಲ್ಲನೂ ಬರುತ್ತೆ. ಬಟ್ ಅದರಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದನ್ನು ನೀವು ತೊಗೊಂಡ್ರೆ ನೀವು ಯಾವ್ಯಾವ ಪಾತಲ್ಲಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿದ್ದೀನಿ. ಎಕನಾಮಿಕ್ಸ್ ಮತ್ತು ಅನಲಿಸ್ಟ್ ಇದೊಂದು ಪಾತ್ ಇದೆ, ಅಂಡ್ ಲಾ ಮತ್ತು ಅದರ್ ಪ್ರೊಫೆಷ್ನಲ್ ಕೋರ್ಸಸ್. ಸೊ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟಿನ ಕೆರಿಯರ್ ಬಗ್ಗೆ ಹೇಗೆ ಅಂತಂದರೆ, ಸೊ ನೀವು ಪಿ ಯು ಸಿ ಕಾಮರ್ಸ್ ಆದ ತಕ್ಷಣವೇ ಸೊ ಇವೆರಡೂ ಕೂಡ ಒಂದೇ ಆ್ಯಕ್ಚುಲಿ. ಮೋಸ್ಟ್ ಆಫ್ ಈಗ ಮ್ಯಾನೇಜ್ಮೆಂಟ್ ತುಂಬ ಓಲ್ಡ್ ವರ್ಡ್ ಇದು ಮ್ಯಾನೇಜ್ಮೆಂಟ್, ಮೋಸ್ಟ್ ಆಫ್ ಈಗ ಬಿ ಬಿ ಎ ಅಂತಲೇ ಕರೀತಾರೆ. ಸೊ ಎರಡು ಅದಕ್ಕೆ ಕ್ಲಾರಿಟಿ ಇರಲಿ ಅಂತ ಎರಡೂ ಹಾಕಿದ್ದೀನಿ. ಬಿ ಬಿ ಎ ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬ್ಯಾಚುಲರ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎರಡೂ ಕೂಡ ಒಂದೇ. ಸೊ ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇದೆ, ಇಷ್ಟ ಇದೆ, ಸೊ ಇವರು ಮೋಸ್ಟ್ ಆಫ್ ಇದನ್ನು ಓದೋದ್ರಿಂದ ಯೂಸ್ ಆಗುತ್ತೆ ಜಾಸ್ತಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಲೆಕ್ಕಕ್ಕೆ ಇದು ಬಿ ಬಿ ಎ ಓದಿ ಎಮ್ ಬಿ ಎ ಓದೋದ್ರಿಂದ ನಮಗೆ ಬಿಸ್ನೆಸ್ ಸಿ ಒ ಪೊಸಿಷನ್, ಸೊ ಈ ಥರ ಬಿಸ್ನೆಸ್ಸಿಗೆ ಮೇಯ್ನ್ಲಿ ಎಮ್ ಬಿ ಎ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ಬಿ ಬಿ ಎ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಎಮ್ ಬಿ ಎನಲ್ಲಿ ಓದೋದು. ಹಾಗೆ ಕೆಲವೊಂದು ಕೆರಿಯರ್ ಗ್ರೋತ್ ಆಪರ್ಚುನಿಟಿ ಬಿ ಬಿ ಎ ಓದೋರೇನು ಸುಮ್ಮನೆ ಕೊಡಲ್ಲ, ಅವ್ರಿಗೆ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಈ ಥರ ಬೇರೆ ಬೇರೆ ಪ್ಲೇಸಸಲ್ಲಿ ಆಕ್ಯುಪೇಷನ್ ಇರುತ್ತೆ. ದೆನ್ ಫೈನಾನ್ಸ್ ಮತ್ತು ಅಕೌಂಟಿಂಗಿನ ಕೆರಿಯರ್ ಹೇಗಿರುತ್ತೆ, ಏನು ಓದಬೇಕು, ಫೈನಾನ್ಸ್ ಮತ್ತು ಅಕೌಂಟಿಂಗ್ ಪಾತಲ್ಲಿ ನಾನು ಮೂವ್ ಆಗಬೇಕು ಅಂತಂದರೆ ಏನು ಓದಬೇಕು. ಸೊ ಮೇಯ್ನ್ಲಿ ಬಿ ಕಾಮ್ ಮಾಡ್ತೀವಿ, ಸೊ ಜನ್ರಲ್ ಮಾಡ್ಬೋದು, ಹಾನರ್ಸ್ ಮಾಡ್ಬೋದು, ಬ್ಯಾಂಕಿಂಗ್ ಮಾಡ್ಬೋದು, ಇನ್ಶೂರೆನ್ಸ್ ಮಾಡ್ಬೋದು. ಸೊ ನಾವು ಜನ್ರಲ್ ಮಾಡ್ತಿದ್ದೀವಿ ಅಂತಂದರೆ ನಾರ್ಮಲ್ ವಿತೌಟ್ ಸ್ಪೆಷಲೈಸೇಷನ್ ಮಾಡೋದನ್ನು ನಾವು ಜನ್ರಲ್ ಬಿ ಕಾಮ್ ಅಂತ ಕರಿತೀವಿ. ವಿತ್ ಸ್ಪೆಷಲೈಸೇಷನ್ ನಾವು ಬಿ ಕಾಮ್ ಮಾಡಿದ್ರೆ ಅದು ನಮ್ಮ ಹಾನರ್ಸ್. ಸೊ ಬಿ ಕಾಮಲ್ಲಿ ಒಂದು ಸ್ಪೆಷಲೈಸೇಷನ್ ಬ್ಯಾಂಕಿಂಗ್ ತೊಗೊಳ್ಬಹುದು, ಇನ್ಶೂರೆನ್ಸ್ ತೊಗೊಳ್ಬಹುದು, ಫೈನಾನ್ಸ್ ತೊಗೊಳ್ಬಹುದು, ಈ ಥರ ಸಪ್ರೇಟ್ ಇದೇ ಪಾಯಿಂಟು ನಮಗೆ ಬಿ ಬಿ ಎನಲ್ಲೂ ಬರುತ್ತೆ. ಅಲ್ಲೂ ಕೂಡ ನೀವು ಒಂದನ್ನು ಸ್ಪೆಷಲೈಸೇಷನ್ ತೊಗೊಳ್ಬೇಕು, ಐದರ್ ಹೆಚ್ ಆರ್, ಐದರ್ ಫೈನಾನ್ಸ್ ಹೀಗೆ ತೊಗೊಳ್ಬೇಕು. ಸೊ ಇದರಲ್ಲೂ ಕೂಡ ತೊಗೊಳ್ಬೇಕು. ಯಾವುದರಲ್ಲಿ ತೊಗೊಂಡ್ರೂ ಕೂಡ ನೀವು ಫೈನಾನ್ಸಲ್ಲಿ ಮುಂದಕ್ಕೆ ಹೋಗ್ಬೋದು. ದೆನ್ ಚಾರ್ಟೆಡ್ ಅಕೌಂಟೆನ್ಸಿ, ಸಿ ಎಸ್ ಕಂಪನಿ ಸೆಕ್ರೆಟ್ರಿ. ತುಂಬ ಜನಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಗೊತ್ತಿರುತ್ತೆ, ಸಿ ಎ ಗೊತ್ತಿರುತ್ತೆ, ಬಟ್ ಸಿ ಎಸ್ ಗೊತ್ತಿರಲ್ಲ. ಸೊ ದಿಸ್ ಈಸ್ ಆಲ್ಸೋ ಅನ್ ಎಕ್ಸಾಮಿನೇಷನ್. ಪ್ರತಿಯೊಂದು ಕಂಪನಿಯಲ್ಲಿ ಕೂಡ ಒಬ್ಬ ಕಂಪನಿ ಸೆಕ್ರೆಟ್ರಿ ಡೆಫಿನೆಟ್ಲಿ ಇರ್ತಾರೆ. ಲೈಕ್ ಲೀಗಲ್ ಅಡ್ವೈಸರ್ ಥರನೇ ಪ್ರತಿಯೊಂದು ಕಂಪನಿಯಲ್ಲೂ ಕಂಪನಿ ಸೆಕ್ರೆಟ್ರಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಚಾರ್ಟೆಡ್ ಅಕೌಂಟೆನ್ಸಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಫಾರಿನ್ ಕಂಟ್ರೀಸಿಂದ ಹಿಡಿದು ಇಲ್ಲಿಗೂ ಕೂಡ ಕಂಪನಿ ಸೆಕ್ರೆಟ್ರಿಗೆ ಅಷ್ಟೇ ವ್ಯಾಲ್ಯೂ ಇದೆ, ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್. ದೆನ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಸಿ ಎಮ್ ಎ ಅಂತ ಒಂದು ಕೋರ್ಸ್ ಇದೆ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟನ್ನು. ಸೊ ಅದನ್ನು ಮಾಡಿದ್ರೂ ಕೂಡ ನಾವು ಫೈನಾನ್ಸ್ ಅಥವಾ ಅಕೌಂಟಿಂಗ್ ಕೆರಿಯರಲ್ಲಿ ಆ ಒಂದು ಪಾತಲ್ಲಿ ಮೂವ್ ಆಗ್ಬೋದು, ಅಥವಾ ಆ ಒಂದು ಪಾತಲ್ಲಿ ನಮಗೆ ಆಪರ್ಚುನಿಟಿಗಳು ಸಿಗ್ತವೆ. ದೆನ್ ಎಕನಾಮಿಕ್ಸ್ ಮತ್ತು ಅನಾಲಿಸ್ಟ್, ವಿಚ್ ಮೀನ್ಸ್ ಎಕನಾಮಿಕ್ಸ್
ಪಾತಲ್ಲಿ ಅಥವಾ ಅನಲಿಟಿಕಲ್ ಪಾತಲ್ಲಿ ಯಾವ ರೀತಿ ಆಪರ್ಚುನಿಟಿ ಸಿಗಬೇಕು ಅಂತಂದರೆ ಏನು ಓದಬೇಕು ಅಷ್ಟೇ. ಸೊ ಬಿ ಎ ಅಥವಾ ಬಿ ಎಸ್ ಸಿ ಯಾವುದನ್ನು ಓದಿದ್ರೂ ಕೂಡ ನಮಗೆ ಸಿಗುತ್ತೆ. ನಿಮ್ಗೆ ಡೌಟ್ ಬರ್ತಿರ್ಬೋದು, ಬಿ ಎಸ್ ಸಿ ಇನ್ ಎಕನಾಮಿಕ್ಸ್ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಬಿ ಎ ಮತ್ತು ಬಿ ಕಾಮಲ್ಲಿ ಹೇಗೆ ಎಕನಾಮಿಕ್ಸ್ ಇರುತ್ತೆ, ಬಿ ಎಸ್ ಸಿ ಇನ್ ಎಕನಾಮಿಕ್ಸ್ ಅಂತ ಕೂಡ ಇದೆ. ಬಟ್ ತುಂಬ ಕಾಲೇಜಸಲ್ಲಿಲ್ಲ, ಎಲ್ಲೋ ಕೆಲವೊಂದು ಕಾಲೇಜಸಲ್ಲಿ ಅಷ್ಟೇ ಇರೋದು. ಆ್ಯಂಡ್ ಡೇಟಾ ಅನಲಿಸ್ಟ್, ಬಿಸ್ನೆಸ್ ಇಂಟೆಲಿಜೆನ್ಸ್, ಫೈನಾನ್ಷಿಯಲ್ ಆ್ಯಂಡ್ ಮಾರ್ಕೆಟ್ ರಿಸರ್ಚ್ ಕೆರಿಯರ್ಸ್. ಸೊ ಇವು ಯಾವುದೇ ಪಾಯಿಂಟಲ್ಲಿ ನೀವು ಹೋದರೂ ಕೂಡ ಎಕನಾಮಿಕ್ಸ್ ಅಥವಾ ಅನಲಿಸ್ಟ್ ಇದರಲ್ಲಿ ಮೂವ್ ಆಗ್ಬೋದು. ಲೈಕ್ ಬಿ ಎಸ್ ಸಿ ಬಿ ಕಾಮಲ್ಲಿ ನೀವು ಫಿನಾನ್ಸ್ ತೊಗೊಂಡ್ರೆ, ಎಕನಾಮಿಕ್ಸ್ ತೊಗೊಂಡ್ರೆ ನಾವು ಈ ಪಾತನ್ನು ಚೂಸ್ ಮಾಡ್ಬೋದು. ದೆನ್ ಲಾಸ್ಟ್ ಲಾ ಆ್ಯಂಡ್ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಲೈಕ್ ಇಂಟಿಗ್ರೇಟೆಡ್ ಲಾ ಮಾಡ್ತಾರೆ, ವಿಚ್ ಮೀನ್ಸ್ ಬಿ ಎ ಎಲ್ ಎಲ್ ಬಿ. ಅದು ಆ್ಯಕ್ಚುಲಿ ಬಿ ಎಲ್ ಎಲ್ ಬಿ ಅಲ್ಲ, ಬಿ ಎ ಎಲ್ ಎಲ್ ಬಿ, ಬಿ ಕಾಮ್ ಎಲ್ ಎಲ್ ಬಿ, ವಿಚ್ ಮೀನ್ಸ್ ಬಿ ಎ ಮಾಡಿ ಎಲ್ ಎಲ್ ಬಿ ಮಾಡೋದು, ಬಿ ಕಾಮ್ ಮಾಡಿ ಎಲ್ ಎಲ್ ಬಿ ಮಾಡೋದು. ಎರಡೂ ಬೇರೆ ಬೇರೆ. ಆವಾಗಲೇ ನಾನು ನಿಮಗೆ ಸೈನ್ಸ್ ಸ್ಟ್ರೀಮಲ್ಲಿ ಹೇಳಿದ್ದೆ, ಯಾರು ವಿಡಿಯೋ ನೋಡಿಲ್ಲ ಒಂದ್ಸರಿ ನೋಡಿ. ಸೈನ್ಸ್ ಸ್ಟ್ರೀಮಲ್ಲಿ ಇಂಟಿಗ್ರೇಟೆಡ್ ಎಮ್ ಎಸ್ ಸಿ ಅಂತ, ಸೇಮ್ ಆ್ಯಸ್ ಬಿ ಎ ಮಾಡಿ ಎಲ್ ಎಲ್ ಬಿ ಮಾಡೋದು ಬದಲು ಬಿ ಎ ಎಲ್ ಎಲ್ ಬಿ ಇಂಟಿಗ್ರೇಟೆಡ್ ಲಾ ಅಂತ ತೊಗೊಳ್ಬೋದು, ಅಥವಾ ಬಿ ಕಾಮ್ ಮಾಡಿ ಎಲ್ ಎಲ್ ಬಿ ಮಾಡೋದು ಬದಲು ಡೈರೆಕ್ಟ್ ಬಿ ಕಾಮ್ ಎಲ್ ಎಲ್ ಬಿ. ಸೈಮಲ್ಟೇನಿಯಸ್ಲಿ ಅದ್ರದ್ದು ಒಂದು ವರ್ಷ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ಟಿಲ್ಟ್ ಮಾಡಿ ಒಟ್ಟಿಗೆ ನಮಗೆ ಬಿ ಎ ಎಲ್ ಎಲ್ ಬಿ ಅಥವಾ ಬಿ ಕಾಮ್ ಎಲ್ ಎಲ್ ಬಿಯನ್ನು ಕೊಡ್ತಾರೆ. ರಾದರ್ ದ್ಯಾನ್ ದಿಸ್ ನಾವು ಕೆಲವೊಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡ್ಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್. ಕೆಲವು ಸೈನ್ಸ್ನವರು ಮೋಸ್ಟ್ ಆಫ್ ಇವುಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಸೈನ್ಸ್ನವರು ಜಾಸ್ತಿ ನೀಟ್, ಇಂಜಿನಿಯರಿಂಗ್, ಜೆ ಇ ಇವುಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ. ಹಾಗಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್, ಕ್ರಿಯೇಟಿವಿಟಿ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಲ್ಲ. ಹಾಗಾಗಿ ನಾನು ಇದನ್ನು ಕಾಮರ್ಸ್ ಸ್ಟ್ರೀಮಲ್ಲೇ ಹಾಕಿದ್ದೀನಿ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್, ಇ ಕಾಮರ್ಸ್, ಸ್ಟಾಕ್ ಟ್ರೇಡಿಂಗ್, ಈ ಲಾಸ್ಟಲ್ಲಿರೋ 3 ಮಾತ್ರ ತುಂಬ ಇಂಪಾರ್ಟೆಂಟ್. ಸೊ ಫಾರ್ ದ ಫ್ಯೂಚರ್. ಸೊ ಇವತ್ತಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂತಂದರೆ ಎಷ್ಟೋ ವಸ್ತುಗಳೇ ಮಾರಾಟ ಆಗ್ತಾಯಿಲ್ಲ. ಒಂದು ಕಾಲದಲ್ಲಿ ಡ್ರ್ಯಾಗನ್ ಫ್ರೂಟ್ ತುಂಬ ವ್ಯಾಲ್ಯೂಬಲ್. ಹೇಗೆ ಅಂದರೆ ನೀವು 1 ಎಕರೆಗೆ ಲಕ್ಷ ಸಂಪಾದನೆ ಮಾಡ್ಬೋದು ಅನ್ನೋವರೆಗೂ ಇತ್ತು. ಬಟ್ ಕೆಲವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬರದೆ ಅಥವಾ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಪ್ಲೈ ಮಾಡೋಕ್ಕಾಗ್ದಿಲ್ಲ ಕೆಲವು ರೈತರು ಏನು ಮಾಡ್ತಿದ್ದಾರೆ, ಒಂದೊಂದು ಹಣ್ಣನ್ನು ಕೇವಲ 50 ರೂಪಾಯಿ 60 ರೂಪಾಯಿಗೆಲ್ಲ ಸೇಲ್ ಮಾಡಿಬಿಡ್ತಾರೆ. ಹಾಗಾಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಲಾಭ ಬರೋ ಪಾಯಿಂಟಲ್ಲಿ ಲಾಸ್ ಆಗೋದೇ ಜಾಸ್ತಿ ಆಗೋಗಿದೆ. ಸೊ ಯಾರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಅವರು ಆ ಕೆಲಸ ಮಾಡೋದ್ರಿಂದ ಯೂಸ್ ಆಗುತ್ತೆ. ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಹಾಗೆ ಡಿಜಿಟಲ್ ಮಾರ್ಕೆಟಿಂಗಿಂದ ನಾರ್ಮಲ್ ಬೇರೆದು ಮಾರ್ದಂಗೆ ಮಾರೋಕ್ಕಾಗಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಅದನ್ನು ರಿಕ್ವೈರ್ ಮಾಡುತ್ತೆ. ಆ್ಯಂಡ್ ಇವತ್ತಿನ ಕಾಲಕ್ಕಂತೂ ಮೋಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಮೇಲೆ ನಾವು ಡಿಪೆಂಡ್ ಆಗಿಬಿಡ್ತೀವಿ. ಯಾಕಂದರೆ ಯಾರಿಗೂ ಟೈಮ್ ಇಲ್ಲ, ತಾವಿರೋ ಕಡೆನೇ ತರಿಸ್ಕೋತಾರೆ. ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ ತುಂಬ, ಫ್ಲಿಪ್ಕಾರ್ಟ್, ಅಮೆಝಾನ್, ಹೀಗೆ ತುಂಬ ಇದ್ದಾವೆ. ಸೊ ಯಾರಿಗೆ ಯಾವ್ದು ಬೇಕು ಅದನ್ನು ಆರ್ಡ್ರ್ ತರಿಸ್ಕೋತಾರೆ. ಇದಕ್ಕೆ ನಮಗೆ 2 ಅವಶ್ಯಕತೆ ಇರುತ್ತೆ, ಒಂದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಸ್ಟಾಕ್ ಟ್ರೇಡಿಂಗ್ ಇವತ್ತಿಗೆ ತುಂಬ ಟ್ರೆಂಡ್ ಆಗಿರುವಂತಹ ಪಾಯಿಂಟ್, ಅದು ಸ್ಟಾಕ್ ಟ್ರೇಡಿಂಗ್. ಸೊ ತುಂಬ ಜನಕ್ಕೆ ಗೊತ್ತು ಸ್ಟಾಕ್ ಬಗ್ಗೆ ಹೇಗೆ ಅಪ್ಲೈ ಮಾಡೋದು, ತುಂಬ ವೀಡಿಯೋಗಳು ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೋಡಿ. ಬಟ್ ದಟ್ ಈಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನೂ ಆಗಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟಿಗೆ ಸ್ಟಾಕ್ ಈಸ್ ವೆರಿ ಗುಡ್. ಬಟ್ ವಿತೌಟ್ ಐಡಿಯಾ ಆ್ಯಂಡ್ ಬೇರೆ ಯಾರ್ದೋ ಐಡಿಯಾದಲ್ಲೇ ಅಪ್ಲೈ ಮಾಡಬಾರ್ದು ಅಷ್ಟೇ. ನನಗೆ ಐಡಿಯಾ ಇದೆ, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ಸೊ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಸ್ಟಾಕಿಗೆ. ಸೊ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ಸ್ಟಾಕಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಈ 3 ಮಾತ್ರ ತುಂಬ ಮರೆಯೋಕ್ಕೆ ಹೋಗ್ಬಿಡಿ, ಬಿಕಾಸ್ ಟೈಮ್ ಚೇಂಜ್ ಆಗ್ತಾಯಿದೆ. ಸೊ ಹಳೆ ಕಾಲದ ಪದ್ಧತಿಗಳೇ ಆಗಲ್ಲ. ಬಿಕಾಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸೊ ಒಂದು ಕಾಲದಲ್ಲಿ ಇತ್ತು, ಕೈ ತುಂಬ ತೊಗೊಂಡೋಗಿ ಹೊಟ್ಟೆ ತುಂಬ ತಿನ್ಕೊಂಬರೋದು. ಇವಾಗ ಕೈ ತುಂಬ ತೊಗೊಂಡೋಗ್ತೀವಿ, ಹೊಟ್ಟೆ ತುಂಬ ತಿನ್ಕೊಂಡು ಬರೋಲ್ಲ. ಲೈಕ್ ದಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಾಲ ಇತ್ತು, ಮನೆಯವರೇ ಎಲ್ಲನೂ ವಹಿಸ್ಕೊಂಡು ನಾನೇ ಕೆಲಸ ಮಾಡ್ತೀನಿ, ನಾನು ಈ ಕೆಲಸ ಮಾಡ್ತೀನಿ ಅಂತ. ಈವನ್ ನಾವು ಸ್ಕೂಲಲ್ಲಿದ್ದಾಗ ಕೂಡ ಒಂದ್ಸರಿ ನೆನಪಿಸ್ಕೊಳ್ಳಿ, ಗೌರ್ಮೆಂಟ್ ಸ್ಕೂಲಲ್ಲಿ ಎಕ್ಸ್ಪೆಷಲಿ ಓದಿದರೆ ನೀನು ಹೂವು ತೊಗೊಂಡು ಬಾ, ನೀನು ಅದು ತೊಗೊಂಡು ಬಾ, ನೀನು ರಂಗೋಲಿ ಹಾಕು, ಈ ಥರ ಬೇರೆ ಬೇರೆ ಮಾಡಿ ನಮ್ಮ ಕೆಲಸ ನಾವೇ ಮಾಡಿಬಿಡ್ತೀವಿ. ಬಟ್ ಈಗ ಅದನ್ನು ಮಾಡೋಕ್ಕೆ ಯಾರಿಗೂ ಟೈಮ್ ಇಲ್ಲ ಆ್ಯಂಡ್ ಯಾರೂ ಜವಾಬ್ದಾರಿ ತೊಗೊಳಕ್ಕೂ ರೆಡಿ ಇರಲ್ಲ. ಹಾಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್, ಮದುವೆಗಳಂತೂ ಎಷ್ಟೋ ಮದುವೆಗಳು, ಇವನ್ ಒಂದು ಚಿಕ್ಕ ನಾಮಕರಣ ಆಗಲಿ, ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಆದರೂ ಸಹ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಡೋದು ಜಾಸ್ತಿ. ಯಾಕೆಂದರೆ ಅವರಾದರೆ ಅಚ್ಚುಕಟ್ಟಾಗಿ ಯಾರೋ ಒಬ್ಬರ ಮೇಲೆ ಜವಾಬ್ದಾರಿ ಹಾಕ್ಬಿಡ್ಬೋದಲ್ವಾ, ಲೈಕ್ ದಟ್. ಸೊ ಮನುಷ್ಯ ಸೋಂಬೇರಿ ಆದಂಗೆ ಬೇರೆಯವ್ರು ಯಾರೋ ಒಬ್ಬರಿಗೆ ಡೆಫಿನೆಟ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಹಾಕಿದ್ದೀನಲ್ಲ, ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ವೈ ಬಿಕಾಸ್ ಇಲ್ಲಿವರೆಗೂ ನಾವು ಮಾತಾಡಿದ್ದು ಇಂಟಿಗ್ರೇಟೆಡ್ ಲಾ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಇವೆಲ್ಲವುದು ಅಷ್ಟೇನೆ
ಜಮಾನ್ದಿಂದ ಇರುವಂತಹ ಒಂದು ಕೋರ್ಸಸ್. ಸೊ ಅದರಲ್ಲಿ ಆಲ್ರೆಡಿ ತುಂಬ ಜನ ಓದಾಯಿತು, ಪಾತ್ಗಳನ್ನ ಹುಡ್ಕೊಂಡಾಯಿತು. ಬಟ್ ಇಲ್ಲಿ ಹೇಳಿರುವಂಥ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಎಷ್ಟು ಬೇಡಿಕೆ ಇದೆ ಅಂತಂದರೆ ಅಟ್ ಸೇಮ್ ಪಾಯಿಂಟ್ ಅಷ್ಟೇ ರಿಸ್ಕ್ ಇದೆ. ಬಟ್ ಸ್ಟಿಲ್ ತುಂಬ ಇದಿದೆ. ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ನಾನು ಎಕ್ಸಾಂಪಲ್ ಸಮೇತ ಹೇಳಿದ್ದೀನಿ. ಸ್ಟಾಕ್ ಟ್ರೇಡಿಂಗ್, ಇ ಕಾಮರ್ಸ್ ಇವೆಲ್ಲನೂ ಟ್ರೆಂಡಿಂಗಲ್ಲಿರುವಂಥ ಟಾಪಿಕ್ಸ್. ಇನ್ನು 20-25 ವರ್ಷ ಬದುಕೋ ಅಂಥ ಟಾಪಿಕ್ಗಳಿವೆಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಿ. ದೆನ್ ದ ಲಾಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ಟರ್ PUC ಕಾಮರ್ಸನ್ನು ತೊಗೊಂಡ್ಮೇಲೆ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ನಾವು ಬರಿಬೋದು. ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ. CA ಫೌಂಡೇಶನ್, CS ಫೌಂಡೇಶನ್, CMA ಫೌಂಡೇಶನ್. ಸೊ CA ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, CS, CMA ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಬಟ್ ಅವುಗಳನ್ನ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಡಿಗ್ರಿನೇ ಆಗಬೇಕು. ಬಟ್ ಫೌಂಡೇಶನನ್ನು ನೀವು ಬೇಕಾದ್ರೆ PU ಅಲ್ಲೇ ಕ್ಲಿಯರ್ ಮಾಡ್ಕೋಬೋದು. PU ಆದ ತಕ್ಷಣವೇ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಬ್ಯಾಂಕ್ ಎಕ್ಸಾಮ್ಸ್, IBPS, RBI. ಸೊ ದೆನ್ UPSC, SSC, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್. ನಿಮಗೆ ಡೌಟ್ ಬರ್ತಿರ್ಬೋದು, ಇವೆಲ್ಲನೂ ಸೈನ್ಸ್ ಸ್ಟ್ರೀಮಲ್ಲಿ ಯಾಕೆ ಹಾಕಿರಲಿಲ್ಲ ಅಂತಂದರೆ ಅವರು ಮೋಸ್ಟ್ ಆಫ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾರೇ ಸೈನ್ಸ್ಗೆ ಹೋದರೂ ಮೋಸ್ಟ್ ಅವ್ರು ತಲೆ ಕೆಡಿಸ್ಕೊಳ್ಳೋದು ನೀಟ್, JEE. ಇನ್ನೂ ಕೆಲವರು ಇಲ್ಲ ನಾನು NDA ಬರಿತೀನಿ, ಸೊ ಈ ಥರ ತಲೆ ಕೆಡಿಸ್ಕೋತಾರೆ. ಎಲ್ಲೋ ಕೆಲವರು UPSC ಅಂತ ಹೋಗ್ತಾರೆ ಅಷ್ಟೇ. ಬಿಟ್ಟರೆ IBPS ಬಗ್ಗೆ, RBI ಬಗ್ಗೆ, RRB ಇದೆ. ಸೊ RRB ಇವುಗಳ ಬಗ್ಗೆ ಎಲ್ಲ SSC ಕೆಲವ್ರ ಹೆಸರೇ ಕೇಳಿರಲ್ಲ ಸೈನ್ಸ್ನವರು. ಹಾಗಾಗಿ ನಾನು ಇವುಗಳನ್ನೆಲ್ಲ ಕಾಮರ್ಸ್ ಸ್ಟ್ರೀಮ್ಗೆ ಹಾಕಿದ್ದೀನಿ. ಆ್ಯಂಡ್ ಲಾಸ್ಟ್ ದ ಕನ್ಕ್ಲೂಷನ್. ಸೊ ನಾನು 3 ವಿಡಿಯೋಗೆ ಕನ್ಕ್ಲೂಷನ್ ಸೇಮ್ ಹಾಕಿದ್ದೀನಿ. ಇಂಪಾರ್ಟೆನ್ಸ್ ಟು ದ ಸೆಲ್ಫ್ ಅಸೆಸ್ಮೆಂಟ್. ಬಿಕಾಸ್ ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಅಂತ ನಿಮ್ಮ ಕೆರಿಯರ್ನ ಚೂಸ್ ಮಾಡ್ಕೋಬೇಡಿ. ನಿಮ್ಮ ಸೆಲ್ಫ್ ಅಸೆಸ್ಮೆಂಟ್ ವಿಡಿಯೋಗಳಿಗೆ ಇದಲ್ದಿದ್ರೆ ಇನ್ನೂ ಒಂದಷ್ಟು ವೀಡಿಯೋಸ್ ಇರ್ತವೆ, ತೊಗೊಳ್ಳಿ, ಕೇಳಿ. ನಿಮ್ಮ ಕೆರಿಯರ್ನ ನೀವು ಚೂಸ್ ಮಾಡಿ. ನಿಮ್ಮ ಕೆರಿಯರ್ ನಿಮ್ಮ ಚಾಯ್ಸ್ ಆಗಿರಬೇಕು, ನೀವು ಚೂಸ್ ಮಾಡಬೇಕು. ಅದು ನಿಮ್ಮ ಜೀವನದಲ್ಲಿ ಚೇಂಜ್ ತೊಗೊಂಡು ಬರಬೇಕು. ಸೊ ಫ್ಯೂಚರ್ ಟ್ರೆಂಡ್ಸ್ ಆ್ಯಂಡ್ ಕೆರಿಯರ್ ಕೌನ್ಸಿಲಿಂಗ್. ಸೊ ನಿಮ್ಮ ಕೆರಿಯರ್ನ ಕೌನ್ಸಿಲಿಂಗ್ ಕ್ಲೀನಾಗಿ ಆಗಿದ್ರೆ ನಿಮ್ಮ ಫ್ಯೂಚರ್ ಟ್ರೆಂಡಿ ಆಗಿರುತ್ತೆ. ಸೊ ದಟ್ ಇಸ್ ದ ಕನ್ಕ್ಲೂಷನ್. ನಾನು 3 ವಿಡಿಯೋಗೆ ಕನ್ಕ್ಲೂಷನ್ ಸೇಮೇ ಹಾಕಿದ್ದೀನಿ. ವೈ? ಬಿಕಾಸ್ ಸೆಲ್ಫ್ ಅಸೆಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಫ್ಯೂಚರ್ ಟ್ರೆಂಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಕೆರಿಯರ್ ಕೌನ್ಸಿಲಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ PU ಸ್ಟೂಡೆಂಟ್ಸ್. ಹಾಗಾಗಿ ಆ್ಯಂಡ್ ಅಟ್ ಲಾಸ್ಟ್ ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಅನ್ಸಿದ್ರೆ ಶೇರ್ ಮಾಡಿ. ಆ್ಯಂಡ್ ಈ ಮುಂಚೆ 2 ವಿಡಿಯೋಗಳಾಗಿದ್ದಾವೆ ಇದೇ ವಿಷಯದ ಬಗ್ಗೆ. ಸೊ ಯಾರು ನೋಡಿಲ್ಲ ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅಟ್ ಲಾಸ್ಟ್ ಈ ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಆ್ಯಂಡ್ ನಿಮ್ಮ ಟೀಕೆ ಟಿಪ್ಪಣಿ ಸ್ವಾಗತಾರ್ಹ. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ಥ್ಯಾಂಕ್ ಯು ಸೊ ಮಚ್.